Everyone wants the red mug. Get it for free now with the Nescafe jar. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆದಿಜಾಂಬವ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಮುಂಡಗೋಡ ಆಶ್ರಯದಲ್ಲಿ ಇಂದು ಸೋಮವಾರ ಆದಿಜಾಂಬವ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಜನ್ಮ ದಿನಾಂಕ ಅರಿಯದವರ ದಿನಾಚರಣೆ ಮತ್ತು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವು ಸಂಭ್ರಮದಿಂದ ಜರುಗಿತು. ಈ ಕಾರ್ಯಕ್ರಮವನ್ನು ಸಿಪಿಐ ರಮೇಶ ಹಾನಾಪುರ್ ಉದ್ಘಾಟಿಸಿದರು. ಆದಿಜಾಂಬವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಸ್ ಫಕ್ಕೀರಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಗುಡ್ಡಪ್ಪ ಹರಿಜನ ಕೇಕ್ ಕತ್ತರಿಸಿದರು. ಮುಖ್ಯ ಅತಿಥಿಗಳಾಗಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ರಾಜಶೇಖರ ನಾಯಕ ಹಾಗೂ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಗೋಪಾಲ ನಡಕಿನಮನಿ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಕಾಯಕಯೋಗಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರಾದ ನಜೀರುದ್ದೀನ್ ತಾಡಪತ್ರಿ ಅವರನ್ನು ಸನ್ಮಾನಿಸಲಾಯಿತು. ಆದಿಜಾಂಬವ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾದ ಎಸ್ ಡಿ ಮುಡಣ್ಣವರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅತಿಥಿಗಳಾಗಿ ಮುಖಂಡರಾದ ಹನುಮಂತ್ ಕಟ್ಟಿಮನಿ, ಸಂಗೀತಾ ಚಲವಾದಿ, ಸಂತೋಷ್ ಕಟ್ಟಿಮನಿ, ಟಿಬೆಟಿಯನ್ ಹಿರಿಯ ಬೌದ್ಧ ಸನ್ಯಾಸಿ ಜಂಪಾ ಲೌಬಸಾಂಗ್, ನಾಗರಾಜ್ ಕಟ್ಟೆಮನಿ, ಜೂಜೆ ಸಿದ್ದಿ, ದ್ಯಾಮಣ್ಣ ಮಡ್ಲಿ, ಪರಶುರಾಮ ಪೂಜಾರ ಆಗಮಿಸಿದ್ದರು. ಲಕ್ಷ್ಮಣ ಬಂಡಿಯೊಡ್ಡರ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಸಿಪಿಐ ರಮೇಶ ಹಾನಾಪುರ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ರಾಜಶೇಖರ ನಾಯಕ ಅವರನ್ನು ಸನ್ಮಾನಿಸಲಾಯಿತು. ಶಿಕ್ಷಕ ರವಿ ಅಕ್ಕಿವಳ್ಳಿ ಕಾರ್ಯಕ್ರಮ ನಿರೂಪಿಸಿದರು. ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಇವರು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಒಳ್ಳೆ ಖುಷಿ ವಿಷಯ. ಈ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು, ಈ ಶಾಲೆ ನಾನೇನು ಆಶಿಸೋದಂದ್ರೆ ಈ ಶಾಲೆಯಿಂದ ಹೆಚ್ಚು ಹೆಚ್ಚು ಅಂಬೇಡ್ಕರ್ ಹುಟ್ಟಿ ಬರಬೇಕು. ಈ ಶಾಲೆಯಲ್ಲಿ ಕಲಿತವರೆಲ್ಲ ಅಂಬೇಡ್ಕರ್ ತರ ದೇಶಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆ ತಾವು ಶಿಕ್ಷಣ ಜೀವನದಲ್ಲಿ ಬಹಳ ಅಗತ್ಯ. ಈಗ ಮುಂಚಿನಾಗೆ ನಮ್ಮ ಹತ್ರ ದುಡ್ಡಿದ್ರೆ ಹಣ ಇದ್ರೆ ಅಂತವರಷ್ಟು ಸಾಹುಕಾರಲ್ಲ. ಈಗ ಜಗತ್ತು ಬದಲಾಗಿದೆ. ಯಾರ ಹತ್ರ ಶಿಕ್ಷಣ ಇರ್ತದೆ ಅವರೇ ಈಗ ಶ್ರೀಮಂತ. ಶಿಕ್ಷಣ ಹಣ ಇದ್ರೆ ಯಾರಾದ್ರೂ ಬಂದು ಕರ್ಕೊಂಡು ಹೋಗ್ಬೋದು. ಈಗ ಮನೆಯಲ್ಲಿ ಬಂಗಾರ ಬೆಳ್ಳಿ ಇತ್ತಂತಾರೆ ಕಳ್ಳರು ಬಂದು ಕರ್ಕೊಂಡು ಹೋಗ್ತಾರೆ, ಹೌದಲ್ವಾ? ಪೊಲೀಸರು ನಾವು ಕಾಯ್ಬೇಕಾಗ್ತದೆ. ನಿಮ್ಮಲ್ಲಿ ಹಣ ಇದು ವಿದ್ಯೆ ಇತ್ತಂದ್ರೆ ಯಾರು ಕರೀತಾರ? ಯಾರು ಕದೀಲಿಕ್ಕಾಗಲ್ಲ. ನೀವು ಎಷ್ಟು ವಿದ್ಯಾವಂತರಾಗ್ತೀರಿ, ನಿಮ್ಮ ಮಕ್ಕಳು ಎಷ್ಟು ವಿದ್ಯಾವಂತ, ನೀವು ಎಷ್ಟೇ ಕಷ್ಟ ಪಡ್ತಾನೆ ಇರ್ಬೋದು. ಆದ್ರೆ ನಾನು ಹೇಳೋದೇನಂದ್ರೆ ಮಕ್ಕಳಿಗೆ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಕಳಿಸ್ಬೇಕು. ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳಿದೆ. ಮುಂಚಿನಾಗೆ ಹಳಬರಾಗೆ ಈಗ ಶಾಲೆ ಇರಲಿಲ್ಲ, ಈಗೆಲ್ಲ ಕಡೆ ಶಾಲೆ ಇದೆ. ಸರ್ಕಾರದಿಂದ ಸಾಕಷ್ಟು ಏನಂದ್ರೆ ಸೌಲಭ್ಯಗಳಿದಾವೆ. ದಯವಿಟ್ಟು ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸಗಳು ಕೊಡಿಸಿ ಒಳ್ಳೆ ವಿದ್ಯಾವಂತರಾಗಿ ತಮ್ಮೆಲ್ಲ ಈ ಶಾಲೆಯಲ್ಲಿ ಕಲಿಯುವರು ಮತ್ತು ತಮ್ಮ ಮಕ್ಕಳು ಸಹ ಬೆಳೆದು ನಮ್ಮ ದೇಶಕ್ಕೆ ಅಂಬೇಡ್ಕರ್ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನನಗೊಂದು ಅವಕಾಶ ಮಾಡಿಕೊಟ್ಟು ಮತ್ತೊಮ್ಮೆ ನಾನು ಫಕ್ಕೀರಪ್ಪನವರಿಗೆ ಮತ್ತು ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ನಾನು ಹೃತ್ಪೂರ್ವಕದ ಧನ್ಯವಾದ ತಿಳಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದ. ನನ್ನ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಫಸ್ಟ್ ಎಲ್ಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆದಿಜಾಂಬವ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಸಂಘಟಕರಿಗೆ ನಾನು ಧನ್ಯವಾದನ ಹೇಳ್ತಾ ಇದ್ದೀನಿ. ಉದ್ಘಾಟನೆ ಮಾಡಿದಂಥ CPI ಸರ್ ಅವರಾದ ರಮೇಶ್ ಖಾನಾಪುರ್ ಬಗ್ಗೆ ನಮ್ಗೆ ಇನ್ನೂ ಪರಿಚಯ ಇಲ್ಲ. ಅಂದರೆ ಈಗ ಸದ್ಯ ನಮ್ಮ ಕೇಸ್ನಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರನ್ನ ನೋಡಿದ್ದೇನೆ. ಆದರೆ ಅವರ ವ್ಯಕ್ತಿತ್ವ ಹೇಗಿದೆ ಅಂತ ಹೇಳಿ ನಾನು ಯಲ್ಲಾಪುರ ರಿಪೋರ್ಟರ್ ಕಡೆಯಿಂದ ತಿಳ್ಕೊಂಡಿದ್ದೆ. ಅವರು ಒಬ್ಬ ದಕ್ಷ ಅಧಿಕಾರಿ ಅನ್ನೋದು ಅವರಿಂದ ಪತ್ರಕರ್ತರಿಂದ ನಮಗೆ ತಿಳಿದುಬಂತು. ಅದಕ್ಕಾಗಿ ಅವರು ಅಲ್ಲಿಂದ
ಎಲ್ಲಿ ಯಲ್ಲಾಪುರದಿಂದ ಬೀಳ್ಕೊಡುವಾಗ ಅವರನ್ನ ಹೂವಿನ ಮಳೆ ಹಾಕಿ ಅವ್ರನ್ನ ಬೀಳ್ಕೊಟ್ಟು. ಯಾಕಂದ್ರೆ ಅವರು ಎಷ್ಟು ದಕ್ಷ ಅಧಿಕಾರಿ ಅನ್ನೋದು ಅದರಿಂದ ನಮ್ಗೆಲ್ಲರಿಗೂ ತಿಳಿಯುವಂತ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಎಸ್ ಫಕೀರಪ್ಪ ಅವರು ಈ ಆದಿಜಾಂಬವ ಪ್ರೌಢಶಾಲೆಯನ್ನ ಕಟ್ಟಲಿಕ್ಕೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಅದೇ ರೀತಿ ಸಮಾಜ ಸೇವೆ ಮತ್ತೆ ಬ್ಯಾಂಕ್ ಅನ್ನು, ಅಂಬೇಡ್ಕರ್ ಬ್ಯಾಂಕ್ ಅನ್ನು ಮಾಡಿದ್ದಾರೆ. ಅವರು ನಮ್ಮ ತಾಲೂಕಿಗೆ ಒಂದು ಮಾದರಿ ವ್ಯಕ್ತಿತ್ವ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಈ ಸಮಾರಂಭದಲ್ಲಿ ಪತ್ರಕರ್ತರಾದ ನಜೀರುದ್ದೀನ್ ತಾಳ್ಪತ್ರಿ ಅವರಿಗೆ ಒಂದು ಸನ್ಮಾನ ಇಟ್ಟಿದ್ದಾರೆ. ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಕೆಲವೊಂದು ಕಾರ್ಯಕ್ರಮದಲ್ಲಿ ಯಾರ್ಯಾರನ್ನೋ ಸನ್ಮಾನ ಮಾಡ್ತಾರೆ ಅವು. ಯಾಕಂದ್ರೆ ಇವ್ರು ಮಾತ್ರ ಒಂದು ಅರ್ಹ ವ್ಯಕ್ತಿ ಆದಂತ ತಾಳ್ಪತ್ರಿ ಅವ್ರು ಮಾಡಿದ್ದಕ್ಕೆ ನನಗೂ ಬಹಳ ಖುಷಿಯಾಗಿದೆ. ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಮುಂದುಗಡದಲ್ಲಿ ಹೇಗಾಗಿದೆ ಅಂದ್ರೆ ಬಹಳಷ್ಟು ಪತ್ರಕರ್ತರಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ. ನಿಮ್ಗೆ ಕೆಲವರಿಗೆ ಗೊತ್ತಿದೆ. ನಾವು ಮಾತ್ರ ಏನ್ ಮಾಡ್ತಿದ್ವಿ ಅಂದ್ರೆ ಪತ್ರಕರ್ತರಿಗೆ ಇದು ಹೇಳ್ಬಾರ್ದು, ಆದ್ರೆ ನಾ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಪತ್ರಕರ್ತರು ಎಷ್ಟು ಜನ ಹೇಗಿದ್ದಾರೆ ಅನ್ನೋದು ಗುರುತಾಗ್ಲಿ ಅಂತ ಹೇಳಿ ಅವ್ರಿಗೆ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಪತ್ರಕರ್ತರಿಗೆ ಸೇರಿಸಿ ಜಗಜ್ಯೋತಿ ಬಸವೇಶ್ವರ ಕ್ಯಾಲೆಂಡರ್ ಬರೆಸಕ್ ಹಚ್ತಿದ್ವಿ. ಇದು ಬರೀಬೇಕಪ್ಪ ಅಂತೇಳಿ. ಆದ್ರೆ ಕೆಲವೇ ಜನ ಅಷ್ಟೇ ಬರೀತಿದ್ರು, ಮತ್ತೆ ಯಾರು ಬರೆಯೋದಿಲ್ಲ. ವಿದ್ಯಾರ್ಥಿಗಳಿಗೆ ಒಂದು ಮಾತು, ಚೆನ್ನಾಗಿ ಅಭ್ಯಾಸ ಮಾಡ್ರಿ, ಗುರು ಹಿರಿಯರಿಗೆ ತಂದೆ ತಾಯಿಗೆ ಗೌರವದಿಂದ ಕಾಣಿ ಅಂತ ಹೇಳಿ ಗುಣಗಳನ್ನು ನೀವು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೇನೆ. ದಕ್ಷ ಅಧಿಕಾರಿ ಅಂತ ಹೇಳಿ ನಾವು ಶಾಸಕರಿಂದ ಕೇಳ್ಪಟ್ಟಿದ್ದೇವೆ ಹಾಗೂ ನಮ್ಮ ಪತ್ರಕರ್ತರಿಂದ ಕೇಳ್ಪಟ್ಟಿದ್ದೇವೆ. ಈಗಾಗಲೇ ನಮ್ಮ ನಾಯಕರು ನಮ್ಮ ಪತ್ರಕರ್ತರಾದ ಹಿರಿಯ ಪತ್ರಕರ್ತರಾದ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ನಾಯಕರವರಿಗೆ ಹಾಗೂ ಈ ಆದಿಜಾಂಬವ ಹಾಗೂ ನಮ್ಮ ಅಂಬೇಡ್ಕರ್ ಅಧ್ಯಕ್ಷರಾದ ಎಸ್ ಫಕೀರಪ್ಪನವರಿಗೆ ಹಾಗೂ ಇತರ ಹಿರಿಯರಿಗೆ ವಂದಿಸುತ್ತಾ ನಾನು ಕೆಲವು ಮಾತನಾಡಲು ಬಯಸ್ತೇನೆ. ಇವತ್ತು ಕರ್ನಾಟಕದ ಎಲ್ಲ ಕಾಲೇಜು, ನಮ್ಮ ಹೈಸ್ಕೂಲ್ಗಳು ಹಾಗೂ ಶಾಲೆಗಳು, ಸರ್ಕಾರಿ ಶಾಲೆಗಳೆಲ್ಲ ಪ್ರಾರಂಭವಾಗ್ತದೆ. ಈ ಪ್ರಾರಂಭೋತ್ಸವಕ್ಕೆ ನಮಗೆ ಸನ್ಮಾನಿತರಾಗಿ ನಮಗೆ ಕರೆಯೋದಕ್ಕೆ ನಮ್ಮ ಎಸ್ ಫಕೀರಪ್ಪನಿಗೆ ಮೊದಲು ಧನ್ಯವಾದ ಸೂಚಿಸ್ತೀನಿ. ಮಕ್ಕಳಿಗೆ ಹೇಳೋದೇನೆಂದರೆ, ಮಕ್ಕಳು ಈಗಿನಿಂದಲೇ ಪಾಠವನ್ನು ಕಲಿಯುವುದು, ಮಾಡುವುದು ಹಾಗೂ ಮನೆಯಲ್ಲೇ ಓದುವುದು ಮಾಡಬೇಕು. ಹಿರಿಯರ ಹಾಗೂ ಶಿಕ್ಷಕರ ಮಾರ್ಗದರ್ಶನಂತೆ ಈಗಿನಿಂದಲೇ ನಡೆದುಕೊಳ್ಳುವಂತ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಹಾಗೂ ತಂದೆ ತಾಯಿಗಳ ಗೌರವ, ಹಿರಿಯರಿಗೆ ಗೌರವ ಕೊಡುವುದು ಯಾವತ್ತೂ ಮರೆಯಬಾರದು. ನಾವು ಎಷ್ಟೇ ವಿದ್ಯಾವಂತರಾದರೂ ನಮ್ಮ ನಡವಳಿಕೆಗಳು, ನಾವು ಏನಾಗಿದ್ದೀವಿ, ನಾವು ಎಷ್ಟು ಒಳಗಿಂದ ನಾವು ಒಳ್ಳೆಯವರಾಗಿದೆ ಅಂತ ತೋರಿಸ್ಕೊಡ್ತದೆ. ಆದ್ದರಿಂದ ಎಲ್ಲರೂ ಹಿರಿಯರಿಗೆ ಗೌರವ ಕೊಡೋದು ಕಲಿಯಬೇಕು. ಹಾಗೂ ಯಾರ ಬಗ್ಗೆನೂ ಯಾರು ಮುಂದೆ ಬರ್ತಾರೆ, ಯಾರು ಹೋಗ್ತಾರೆ ಅಂತ ಹೇಳಿ ಹೊಟ್ಟಿಗೆ ಪಡೆಯಬಾರದು. ಯಾಕಂದರೆ ಕಾಲು ಯಾವತ್ತು ಮುಂದುಳದಲ್ಲೇ ಮಾಡೋಕೆ ಎಲ್ಲರೂ. ಯಾಕಂದ್ರೆ ಕಾಲು ಹಿಡಿಯೋರು ಹಿಂದೆ ಇರ್ತಾರೆ, ಅದನ್ನು ಬಿಟ್ಟು ಬಿಡಬೇಕು. ಆದ್ದರಿಂದ ಇವತ್ತು ನಮ್ಮ CPI ಆದಂಥ ರಮೇಶ್ ಅಣ್ಣಪ್ಪರವರು ಒಳ್ಳೆಯ ದಕ್ಷ ಅಧಿಕಾರಿಗಳು ಹಾಗೂ ನಮ್ಮ ನಾಯಕರು ಮಾತು ಹೇಳಿದ್ರು. ಸತ್ಯಕ್ಕೆ ನೂರಷ್ಟು ನೂರು ಸತ್ಯ. ಅದು ಕೆಲವರು ಪತ್ರಕರ್ತರು ಏನು ಮಾಡ್ತಾರೆ, ನಮ್ಗೆ ಏನು ಬರೋಕ್ಕೆ ಬರೋಂಗಿಲ್ಲ, ಓದಾಕ ಬರೋಂಗಿಲ್ಲ, ಒಂದು ಅಡ್ಮಿಟ್ ಕಾರ್ಡ್ ಹಿಡ್ಕೊಂಡು ಪೊಲಿಟಿಷನ್ಗಳು ನಮ್ಮ ಪತ್ರಕರ್ತ ಅಂತ ತಿಳ್ಕೊಂಡು ತಮ್ಮ ಅನಧಿಕೃತ ಚಟುವಟಿಕೆಗಳಿಗೆ ಅನುಕೂಲವಾಗಲೆಂದು ಅಲ್ಲೇ ಬಿಟ್ಬಿಟ್ಟಿರ್ತಾರೆ. ಆ ಕುರಿತಂತೆ ಕೆಲವು ಪತ್ರಿಕೆಗಳಲ್ಲಿ ಈಗಾಗಲೇ ಬಂದಿದೆ ಅಂತೇಳಿ ನನಗೆ ಈಗಾಗಲೇ ತಿಳಿಸಿದ್ದಾರೆ, ನಾನು ಓದಿದ್ದೇನೆ. ಆದ್ದರಿಂದ ನಮ್ಮ CPI ಸಾಹೇಬರಿಗೂ ಅಧ್ಯಕ್ಷ ಅಧಿಕಾರಿ ಅಂತ ಹೇಳಿ ಈಗಾಗಲೇ ಹೆಸರಾಗಿರೋದು, ಆ ಹೆಸರನ್ನೇ ಹೀಗೆ ಮುಂದುವರಿಬೇಕು. ಹಾಗೂ ಯಲ್ಲಾಪುರದಲ್ಲಿ ಅವರಿಗೆ ಆದಂಥ ಗೌರವಕ್ಕಿಂತ ಇಲ್ಲೇ ಹೆಚ್ಚಾಗಿ ಹೋಗ್ಬೇಕಾದ್ರೆ ಅದಕ್ಕೆ ಇಲ್ಲೇ ಬಿಡಿ. ಅವರು 2 ವರ್ಷ ಅದು ಹೇಗಾದ್ರು ಮಾಡಕ್ಕೆ ಹೋಗಲೇಬೇಕಾಗುತ್ತದೆ. ಆದ್ದರಿಂದ ಹೋಗ್ಬೇಕಾದ್ರೆ ಅದಕ್ಕಿಂತಲೂ ಹೆಚ್ಚಿನ ಗೌರವ ಯಲ್ಲಾಪುರದಿಂದ ಇಲ್ಲಿಗಿಂತ ಹೆಚ್ಚಿನ ಗೌರವ ಸಿಗಬೇಕಂತ ನಾನು ಆಶೆ ಪಡ್ತೇನೆ. ಅವರ ಅಧಿಕಾರ ಹಾಗೂ ಜನರು
ಜನರು ಬರುವಂಥ ಕೇಸುಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಬೇಕು. ಕೆಲವರು ಅಧಿಕಾರಿಗಳೇ ನೋಡಿದ್ದೇನೆ, ಕೇಸ್ ಮಾಡೋ ಕಡೆ ಕೇಸ್ ತಂದ ಕಡೆನೂ ದೂರು ಕೊಡೋನ್ ಕಡೆ ದುಡ್ಡು, ಆಮೇಲೆ ಯಾರ ಕಡೆ ಅವ್ರು ಯಾರು ದೂರು ಕೊಟ್ಟಿದ್ರು ಅವ್ರ ಕಡೆ ದುಡ್ಡು, ಎರಡು ಕಡೆ ದುಡ್ಡು ಕೊಡ್ತಾರೆ. ಹೀಗಾದ್ರೆ ಯಾರಿಗೆ ನ್ಯಾಯ ಸಿಗಬೇಕು, ಯಾರಿಗೆಲ್ಲ ಬಡವ ಎಲ್ಲಿ ಹೋಗ್ಬೇಕು, ಬಡವ ಎಲ್ಲಿ ಕೊಡೋಕೆ ಸಾಧ್ಯತೆ ಐತಿ. ಆದ್ದರಿಂದ ಬಡವರ ಧ್ವನಿಯಾಗಿ ನಮ್ಮ ಅಧಿಕಾರಿವಾಗಿ ಇವರು ನಮ್ಮ ಸಿಪಿಐ ಕೆಲಸ ಮಾಡಲಿ. ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರು ಅಧಿಕಾರಿ ಬಂದಿದ್ದಾರೆ ಅಂತ ಹೇಳಿ ಮತ್ತಷ್ಟು ಬಂದು ಅವರು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಪೂರೈಸುವಂತ ಆಗಲಿ ಅಂತ ಹೇಳಿ ಬೇಡ್ಕೊಂಡು ನಾನು ಎರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್. ಒಳ್ಳೆ ವಿಷಯ ಕೊಟ್ಟಿದ್ದು ಇವತ್ತು ನಮ್ಮ ಸಿಪಿಐ ಸಾಹೇಬ್ರು ಒಳ್ಳೆ ವಿಷಯ ಕೊಟ್ಟಿದ್ರು. ಈಗ ಎಜುಕೇಶನ್ ಬಗ್ಗೆ ಮತ್ತು ಈಗ ಹುಡುಗರಿಗೆ ಎಜುಕೇಶನ್ ಬಹಳ ಇಂಪಾರ್ಟೆಂಟ್. ಸಾಹೇಬ್ರು ಹೇಳಿದ ಪ್ರಕಾರದಿಂದ ಎಲ್ಲ ಗಮನ ಇಟ್ಕೋಬೇಕು. ಒಳ್ಳೆ ವಿಷಯ ಕೊಟ್ಟಿದ್ರು ಸಿಪಿಐ ಸಾಹೇಬ್ರು, ಬಹಳ ಇಂಪಾರ್ಟೆಂಟ್ ರೀ. ಎಜುಕೇಶನ್ ಅಂದ್ರೆ ಒಳ್ಳೆ ಕಲ್ತು ಬಿಟ್ರ ಅಂದ್ರೆ ಮುಂದಿನ ವಿಚಾರ ಮಾಡೋದ್ರ ಬಗ್ಗೆ ಒಳ್ಳೆ ಇರ್ತಾವ. ಮುಂದಿನ ಊರಾಗ ಇರ್ಲಿ, ಎಲ್ಲಿರ ರಾಜ್ಯ ಇರ್ಲಿ, ಕೇಂದ್ರ ಇರ್ಲಿ, ಎಲ್ಲಿರಿ ಈಗ ಸರ್ಕಾರದ ಕೆಲಸ ಮಾಡುವಾಗ ಒಳ್ಳೆ ಕಲ್ತು ಬಿಟ್ರ ಅಂದ್ರೆ ಜನರು ಎಲ್ಲರೂ ಬೆಂಬಲ ಚಲೋ ಕೊಡ್ತಾನ. ಊರಾಗ ಎಲ್ಲ ಹೋಗ್ಬೇಕು ಬರ್ತಾವ. ಮತ್ತೀಗ ಚಲೋ ಕಲ್ತಿದ ಮೇಲೆ ನಮ್ಮ ಕರ್ನಾಟಕನ ರಾಜ್ಯದ ಹೆಸರನ್ನ ಬರ್ತಾವ. ಮುರುಗೋಡು ತಾಲೂಕಿನಾಗ ಈಗ ಇಂಥ ಹುಡುಗರು ಹಿಂಗೆ ಬಂದಾವ ಅಂದ್ರೆ ಅದಕ್ಕೆ ಒಳ್ಳೆ ಆಗ್ತದೆ. ಡಾಕ್ಟರ್ ಆಗ್ಬೋದು, IPS ಆಗ್ಬೋದು, IAS ಆಗ್ಬೋದು, ಎಲ್ಲರಿಗೆ ಇಂಥ ನಮ್ಮ ಊರಿಂದ ಬಂದ್ರ ಒಳ್ಳೆ ಊರಾಗೆ ಹೆಸರು ಇರ್ತಾವ. ಎಲ್ಲ ಕಡೆನ ಇದು ಚೆನ್ನಾಗಿರ್ತಾವ. ಊರು ಹಿರಿಯವರು ಹಿಂದೆ ಮುಂದೆ ಎಲ್ಲರೂ ಸಂತೋಷ ಆಗ್ತದೆ. ಅದಕ್ಕೆ ಎಜುಕೇಶನ್ ಅಂದ್ರೆ ಮೇನ್ ಇಂಪಾರ್ಟೆಂಟ್. ಒಳ್ಳೆ ಕಲಿಬೇಕಾಯ್ತು. ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಜೂನ್ 9ನೇ ತಾರೀಕು ಆಚರಣೆ ಮಾಡ್ತಾ ಇದ್ದೀವಿ. ಏನು ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ಬಂದ ನಂತರ ಬ್ರಾಹ್ಮಣ, ವೈಶ್ಯ, ಕ್ಷೇತ್ರೀಯ, ಶೂದ್ರ ಏನು ವರ್ಣಾಶ್ರಮ ಪದ್ಧತಿಯಲ್ಲಿ ಶೂದ್ರ ಜನಾಂಗದವರು ಓದು ಬರ ಕಲಿಬಾರದು ಅಂತಕ್ಕಂಥ ಒಂದು ಪದ್ಧತಿಯನ್ನು ನಿರ್ಮಾಣ ಮಾಡಿ ಈ ಶೂದ್ರ ಜನಾಂಗದವರು ಶಾಲೆಯನ್ನು ಕಲಿಬಾರದು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಮೇಲ್ಜಾತಿಯವರು ಇಂಥ ಒಂದು ನಿಯಮವನ್ನು ಜಾರಿಗೆ ತಂದಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಸಿಕ್ಕ ನಂತರ 1950ನೇ ಇಸ್ವಿಯಲ್ಲಿ ಈ ಸಂವಿಧಾನವನ್ನು ಏನು ಬರೆದು ಮುಗಿಸಿದ ನಂತರ 1950ರಲ್ಲಿ ಜಾರಿಗೆ ಬಂತು. ಅದರಲ್ಲಿ ಎಲ್ಲರಿಗೂ ಶಿಕ್ಷಣ ಕಲಿಯುವಂಥ ಹಕ್ಕನ್ನು, ಎಲ್ಲ ಹಕ್ಕುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು. 1950ರಿಂದ ನಮ್ಮ ಶೂದ್ರ ಜನಾಂಗದವರು ಶಾಲೆ ಕಲಿಬೇಕಂದ್ರೆ ಅದು 70-75 ಘಟ್ಟ ಬಂತವರು ವಿದ್ಯಾವಂತರಾಗಬೇಕಾದ್ರೆ 20 ವರ್ಷ ಅಲ್ಲಿಂದ ಇದ್ದಾಗ ಅದಕ್ಕಿಂತ ಪೂರ್ವದಲ್ಲಿ ನಮ್ಮವ್ರು ಯಾರಿಗೆ ಹುಟ್ಟಿದ ಜನ ಗೊತ್ತಿಲ್ಲ. ಬರೀ ಹಬ್ಬ ಹುಣ್ಣಿಮೆ ಅದು ಇದು, ಆ ಹಬ್ಬದ ಮುಂದೆ ಹುಟ್ಟಿದ, ಈ ಹಬ್ಬದ ಹುಟ್ಟಿದ, ಆ ಹಬ್ಬದಾಗ ಹುಟ್ಟಿದ ಅಂತೇಳಿ ಹೇಳ್ತಾ ಇದ್ರು. ಹಾಗಾಗಿ ಇವರಿಗೆ ಹುಟ್ಟಿದ ದಿನಾಂಕೇ ಗೊತ್ತಿಲ್ಲ ಶೂದ್ರ ಜನಾಂಗದವರು. ಹಾಗಾಗಿ 1980 ಅಥವಾ 90ನೇ ಇಸ್ವಿಯಿಂದ ಇತ್ತಾಗೆ ಏನು ಜನ ವಿದ್ಯಾವಂತರಾದರು. ಆಮೇಲೆ ಅವರ ಮಕ್ಕಳು ಹುಟ್ಟಿದ ಕೂಡಲೇ ಡೇಟ್ ಆಫ್ ಬರ್ತನ್ನು ಬರೆಸ್ತಾ ಇದ್ರು. ಹಾಗಾಗಿ ಏನು 90ನೇ ಇಸ್ವಿಯಿಂದ ಆ ಕಡೆಗೆ ನಾವೆಲ್ಲ ಹುಟ್ಟಿದ್ದೀವಿ. ಅದಕ್ಕಿಂತ ಪೂರ್ವದಲ್ಲಿ ಹುಟ್ಟಿದವರಿಗೆ ಜನ ದಿನಾಂಕ ಗೊತ್ತಿಲ್ಲ. ಅವ್ರ ಬರ್ತ್ಡೇಯನ್ನು ಆಚರಣೆ ಮಾಡೋಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನಾವು ಪ್ರತಿ ವರ್ಷ ಜನ್ಮ ದಿನಾಂಕ ಅರಿಯದವರ ದಿನಾಚರಣೆಯನ್ನು ಜೂನ್ 1ನೇ ತಾರೀಕು ಶಾಲಾ ಪ್ರಾರಂಭೋತ್ಸವ ದಿನದಂದು ಮಾಡುತ್ತಾ, ಯಾರು ಜನ್ಮ ದಿನಾಂಕ ಅರಿತಿಲ್ಲ ಅಂತ ಒಬ್ಬ ಯಜಮಾನರನ್ನ ಅಥವಾ ಯಜಮಾನಿಯನ್ನು ಕರೆಸಿ ಕೇಕ್ ಕಟ್ ಮಾಡಿಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ. ಅದೇ ಅದರ ಅಂಗವಾಗಿ ನಾವು ಶಾಲಾ ಪ್ರಾರಂಭೋತ್ಸವ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರ, ಶಿಕ್ಷಣ ಪ್ರತಿಯೊಬ್ಬನಿಗೆ ಬಹಳ ಮುಖ್ಯ. ಶಿಕ್ಷಣ ಎಂಬುದು ಕುಡಿ ಹಾಲು ಇದ್ದಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಯಾರು ಶಿಕ್ಷಣವನ್ನು ಪಡೀತಾರ ಅವರು ಗರ್ಜಿಸಲೇಬೇಕಂದ್ರೆ ಪ್ರಶ್ನೆ ಮಾಡುವಂಥ ಅವರಿಗೆ ಧೈರ್ಯ ಶಕ್ತಿ ಬರ್ತದೆ. ಅನ್ಯಾಯದ ವಿರುದ್ಧ, ತನಗಾಗ್ತಕ್ಕಂಥ ಅನ್ಯಾಯದ ವಿರುದ್ಧ ಅವ ಚಟದಲ್ಲಿರಲಿಕ್ಕೆ, ಎದ್ದು ನಿಲ್ಲಲಿಕ್ಕೆ, ಪ್ರಶ್ನೆ ಮಾಡಲಿಕ್ಕೆ ಹಕ್ಕು ಬರ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ಮಾತನ್ನು ಹೇಳಿದ್ದಾರೆ.
ಶಿಕ್ಷಣ ಎಂಬುದು ಹುಲಿಯ ಹಾಲು ಇದ್ದಂತೆ ಅದನ್ನು ಕುಡಿದವನು ಗರ್ತಿಸಲೇಬೇಕು. ಹಾಗಾಗಿ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಶಿಕ್ಷಣ, ಸಂಘಟನೆ, ಹೋರಾಟ ಈ ಮೂರು ಮುಖ್ಯವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಂತ್ರಗಳು. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.